ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ದಿನ ಬರುವಂಗೆ ಇವತ್ತು ಇನ್ನೊಂದು ಕಗ್ಗವನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿನ್ರಿ. ಈ ಕಗ್ಗದೊಳಗೆ DVG ಅವರು ನಗುವಿನ ಮಹತ್ವ ಏನು, ಸದಾಕಾಲ ನಾವು ನಕ್ಕೋತಿರ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ನಮಗೆಲ್ಲರಿಗೂ ನಗುವಿನ ಮಹತ್ವವನ್ನು ನಮಗೆಲ್ಲರಿಗೂ ತಿಳಿಸ್ಯಾರ್ರಿ DVG ಅವರು. ಆ ಕಗ್ಗ ಹಿಂಗದ ನೋಡೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ವರವ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಇದು ಕಗ್ಗ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನೋಡ್ರಿ, ಅಂದ್ರೆ ಈ ಕಗ್ಗದ ಸಾಲುಗಳು ಎಷ್ಟು ಸುಂದರವಾಗ್ಯವ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಅಂದ್ರೆ ಸಹಜದ ಧರ್ಮ, ಸಹಜವಾಗಿರೋದು ಯಾವ್ದಂದ್ರೆ ನಾವು ಸದಾಕಾಲ ನಗ್ತಾ ಇರ್ಬೇಕಂತ್ರಿ, ಅದು ಸಹಜದ ಧರ್ಮ. ನಾವು ಯಾವಾಗಿದ್ರು ನಗ್ತಾ ಇರ್ಬೇಕು. ನಮ್ಮ ಮೇಲೆ ಯಾವಾಗಿದ್ರು ಒಂದು ಮುಗುಳ್ನಗೆ, ಸ್ಮೈಲ್, ಒಂದು ಮಂದಹಾಸವನ್ನು ನಾವು ಇಟ್ಕೊಂಡಿರ್ಬೇಕು ಜೀವನದೊಳಗ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಅಂದ್ರೆ ಇನ್ನೊಬ್ಬರನ್ನ ನಗಿಸ್ತಾ ಇರೋದು, ಇನ್ನೊಬ್ಬರನ್ನ ನಗಿಸೋದು ಅದು ಪರಧರ್ಮ ಅಂತ್ರಿ. ಅಂದ್ರೆ ಇನ್ನೊಬ್ರಿಗಾಗಿ ನಾವು ಪಾಲಿಸಬೇಕಾದಂತ ಧರ್ಮ ಏನು ಅಂತಂದ್ರ ಅವ್ರನ್ನೂ ನಗಿಸ್ತಿರ್ಬೇಕು, ನಾವು ನಗ್ತಾ ಇರ್ಬೇಕು, ಇನ್ನೊಬ್ಬರನ್ನೂ ನಗಿಸ್ತಾ ಇರ್ಬೇಕು ಅಂತ DVG ಅವ್ರು ಹೇಳ್ತಾರ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನೋಡ್ರಿ, ಇನ್ನೊಬ್ಬರ ನಗುವನ್ನ ಕೇಳ್ತಾ ನಾವು ನಗ್ತಾ ಇರೋದು ಅತಿಶಯದ ಧರ್ಮ ಅಂತ್ರಿ. ಅಂದ್ರೆ ಇನ್ನೊಬ್ಬರ ಖುಷಿ ಒಳಗ ನಾವು ಭಾಗಿಯಾಗ್ಬೇಕಂತ್ರಿ ಯಾವತ್ತಿಗೂ. ಅಂದ್ರೆ ಇನ್ನೊಬ್ಬರ ಸಂತೋಷವನ್ನ, ಇನ್ನೊಬ್ಬರ ಖುಷಿಯನ್ನ ನೋಡಿ ನಾವು ಖುಷಿ ಪಡೋದು, ನಾವು ಸಂತೋಷ ಪಡೋದಲ್ರಿ, ಅದಕ್ಕಿಂತ ಇನ್ನೊಂದು ದೊಡ್ಡ ಜೀವನದ ಮೌಲ್ಯ ಮತ್ತೊಂದಿಲ್ಲ. ಇನ್ನೊಬ್ರು ಖುಷಿ ಪಟ್ಟಾಗ ನಮಗೂ ಖುಷಿ ಆಗೋದಲ್ರಿ, ಅದು ಜೀವನದ ಅತಿ ದೊಡ್ಡ ಧರ್ಮ ಅಂತ ನನಗೆ ಅನಿಸ್ತದ. ಅಂದ್ರ ಅತ್ಯಂತ ಉತ್ತಮವಾದಂತಹ ಮೌಲ್ಯ ಇನ್ನೊಬ್ರು ಖುಷಿ ಒಳಗ ನಾವು ಭಾಗಿಯಾಗೋದು, ಇನ್ನೊಬ್ರು ಖುಷಿ ನೋಡಿ ನಾವು ಖುಷಿ ಪಡೋದಲ್ರಿ, ಭಾರಿ ದೊಡ್ಡ ಜೀವನ ಮೌಲ್ಯ ಅದು. ಅದನ್ನ ನಾವು ಬೆಳೆಸ್ಕೋಬೇಕು ಅಂತ DVG ಅವರು ಹೇಳ್ತಾರ. ಆಮೇಲೆ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಮಿಗೆ ಅಂದ್ರೆ ಅಧಿಕವಾಗಿ, ಆದಷ್ಟು ಹೆಚ್ಚಾಗಿ. ಅಂದ್ರೆ ನಾವು ದೇವರೊಳಗೆ ಏನಾದ್ರೂ ವರ ಕೇಳಬೇಕು, ದೇವರಲ್ಲಿ ನಾವ್ ಏನಾದ್ರು ವರ ಕೇಳ್ಬೇಕಂದ್ರೆ ಎಂಥ ವರ ಕೇಳ್ಬೇಕಂತ DVG ಅವ್ರು ಹೇಳ್ತಾರ್ರಿ ನಮ್ಗಂದ್ರ. ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ. ಅಂದ್ರೆ ಯಾವಾಗಿದ್ರು ಸದಾಕಾಲ ನಾವು ನಗ್ತಾ ಇರ್ಬೇಕು, ನಮ್ಮ ಸುತ್ತಮುತ್ತಲಿನ ಜನರನ್ನು ನಗಿಸ್ತಾ ಖುಷಿಯಿಂದ ಇಟ್ಕೊಂಡಿರ್ಬೇಕು. ನಮ್ಮ ಸುತ್ತಮುತ್ತಲು ಇರೋ ಅಂತಹ ಜನರನ್ನ, ನಮ್ಮ ಸುತ್ತಲಿನ ಪರಿಸರ ನಾವೆಲ್ಲಾದ್ರೂ ಇದ್ರೆ ನಮ್ಮ ಸುತ್ತಮುತ್ತಲು ಇರುವಂತ ಜನ ಎಲ್ಲ ನಗ್ತಾ ಇರ್ಬೇಕು, ಖುಷಿಯಿಂದ ಇರ್ಬೇಕು. ಆ ತರಹದ ವರವನ್ನ, ಅಂತಹ ವರವನ್ನ ನಾವು ದೇವರೊಳಗೆ ಇನ್ನೂ ಹೆಚ್ಚೆಚ್ಚಾಗಿ ನನಗೆ ಅಂಥ ವರವನ್ನು ಕೊಡಪ್ಪ, ಅಂಥ ಶಕ್ತಿಯನ್ನ ಕೊಡಪ್ಪ ನನಗೆ, ನಾನು ನಕ್ಕೋತ ಇನ್ನೊಬ್ರನ್ನ ನಗಸ್ಕೋತ ಇರುವಂತಹ ಒಂದು ವರವನ್ನ ನನಗೆ ಕೊಡಪ್ಪ ದೇವ್ರೆ ಅಂತಂದು ಹೇಳಿ ನಾವು ಕೇಳ್ಕೊಬೇಕಂತ್ರಿ. ನೋಡ್ರಿ, ಎಂಥ ಸುಂದರವಾದಂತಹ ಸಾಲುಗಳಿವು. ಆಮೇಲೆ ಪ್ರತಿಯೊಂದು ಕಗ್ಗದೊಳಗೂ ನಾನು ಹೇಳಿದಂಗ ನನಗಿಷ್ಟವಾದಂತಹ ಸಾಲು ಈ ಕಗ್ಗದೊಳಗೆ ಯಾವ್ದಂತಂದ್ರೆ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ಈ ಸಾಲು ನನಗೆ ಬಹಳ ಇಷ್ಟ ಆತ್ರಿ ಈ ಕಗ್ಗದೊಳಗ. ಯಾಕಂದ್ರ ಇನ್ನೊಬ್ಬರ ಖುಷಿ ಒಳಗ ನಾವು ಭಾಗಿಯಾಗೋದು ಅಲ್ರಿ, ಇದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ, ಇಂಥ ಸುಖ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾವು ನಕ್ಕು ಇನ್ನೊಬ್ಬರನ್ನೂ ನಗಿಸಿ ಸದಾಕಾಲ ಆನಂದದಿಂದ ಇರೋಣ, ಖುಷಿಯಿಂದ ಇರೋಣ. ಕಷ್ಟಗಳು ಎಲ್ಲಾರ ಜೀವನದೊಳಗೂ ಇದ್ದೇ ಇರ್ತಾವ್ರಿ. ಎಷ್ಟೇ ಕಷ್ಟಗಳಿದ್ರು, ಏನೇ ದುಃಖಗಳಿದ್ರು, ಆ ದುಃಖದ ಆ ದುಃಖವನ್ನ ಎದುರಿಸ್ಬೇಕು ಅಂತಂದ್ರೆ ನಮಗೆ ನಗು ಅನ್ನುವಂಥ ಟಾನಿಕ್, ನಗುವಂಥ ಔಷಧ ಬೇಕೇ ಬೇಕು. ಹಾಗಾಗಿ ಸದಾಕಾಲ ನಗ್ತಾ ಇರೋಣ, ಸದಾಕಾಲ ಇನ್ನೊಬ್ರನ್ನೂ ನಗಿಸೋಣ. ಆಮೇಲೆ ಇನ್ನೊಬ್ರನ್ನ ನಗಿಸೋದು ಅದು ಇನ್ನೊಬ್ರನ್ನ ಪರಿಹಾಸ್ಯ ಮಾಡಿ, ಕುಹಕದ ಮಾತುಗಳನ್ನಾಡಿ ಅಥವಾ ಇನ್ನೊಬ್ರನ್ನ ಅಪಹಾಸ್ಯ ಮಾಡಿ ನಗೋದು ಬೇಡ. ಅದು ಸಹಜವಾದ ನಗು ಆಗಿರ್ಬೇಕು, ಮುಗುಳ್ನಗೆ ಆಗಿರ್ಬೇಕು, ಮಂದಹಾಸವಾಗಿರ್ಬೇಕು ಅನ್ನೋದನ್ನ DVG ಅವರು ಬಹಳ ಸುಂದರವಾಗಿ ಹೇಳ್ತಾರ್ರಿ. ಪ್ರತಿ ಕಗ್ಗದೊಳಗೂ ಹೇಳುವಂಗ ಇದು ನನಗೇನ್ ಅನ್ಸೋದೋ, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಈ ಕಗ್ಗದ ಬಗ್ಗೆ. ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ನಿಮಗೇನಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ನಾಳೆ ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.